ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡುವ. ಒಬ್ಬ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ ಮೇಲೆ ಅವನಿಗೆ ಎಷ್ಟು ಹಣ ಅರ್ನಿಂಗ್ ಬರ್ತಾ ಇರ್ಬೋದು, ಯಾಕಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರಿಂದ ಎಷ್ಟು ಹಣ ಅವನಿಗೆ ಸಿಗ್ತದೆ ಅಂತ ಹೇಳುವಂಥ ಡೌಟ್ ಇರುತ್ತೆ ಎಲ್ರಿಗೂ ಕೂಡ. ಯಾಕಂದ್ರೆ ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಇದೊಂದು ತುಂಬ ಕ್ಯೂರಿಯಾಸಿಟಿ ಇರುವಂಥ ನನಗೆ ಪ್ರಶ್ನೆ ಆಗಿತ್ತು. ಒಬ್ಬ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ, ಲೈಕ್ ಬೇರೆ ಲಕ್ಷದಲ್ಲಿ ಬರುತ್ತದೆ, ಅವನಿಗೆ ಕಮೆಂಟ್ಸ್ ಕೂಡ ವಿಡಿಯೋದಲ್ಲಿ ತುಂಬ ಬರುತ್ತೆ. ಸೊ ಹಾಗಾದರೆ ಎಷ್ಟು ಅರ್ನಿಂಗ್ ಮಾಡ್ತಿರ್ಬೋದು ಅವ ಅನ್ನುವಂಥ ಕ್ಯೂರಿಯಾಸಿಟಿ ಎಲ್ರಿಗೂ ಕೂಡ ಇರುತ್ತೆ. ಸೊ ಒಬ್ಬ ಯೂಟ್ಯೂಬರಿಗೆ ಹಣ ಯಾವುದ್ಯಾವುದರ ಸೋರ್ಸಿಂದ ಇನ್ಕಮ್ ಜನ್ರೇಟ್ ಆಗ್ತದೆ, ಒಬ್ಬ ಯೂಟ್ಯೂಬರ್ ಹಣ ಅರ್ನ್ ಮಾಡಬೇಕು ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಯಾವ ಕ್ರೈಟೀರಿಯಾವನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ, ಪ್ರತಿಯೊಂದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗುವ. ಈಗ ನೀವು ಅಂದ್ಕೊಳ್ಬೋದು, ತುಂಬ ಜನ ಯೂಟ್ಯೂಬರ್ಸ್ ನಿಮಗೆ ವಿಡಿಯೋದಲ್ಲಿ ಹೇಳ್ತಾರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ. ಹಾಗೆ ಅವ್ರು ಯಾಕೆ ಹೇಳ್ತಿರ್ಬೋದು, ಅದರಿಂದ ಏನಾಗುತ್ತೆ ಅಂತ ಹೇಳೋದನ್ನು ನೋಡ್ತಾ ಹೋದರೆ, ಯಾವುದೇ ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ಆ ಯೂಟ್ಯೂಬರಿಗೆ ಹಣ ಅರ್ನಿಂಗ್ ಆಗೋದಿಲ್ಲ. ಬಟ್ ಇಂಡೈರೆಕ್ಟಾಗಿ ಹಣ ಅರ್ನಿಂಗಿಗೆ ಅದು ಕಾರಣ ಆಗುತ್ತೆ, ಬಟ್ ಡೈರೆಕ್ಟಾಗಿ ₹1 ಕೂಡ ಅದರಿಂದ ಸಿಗೋದಿಲ್ಲ. ಅದು ಹೇಗೆ ಅಂತ ನೀವು ಭಾವಿಸ್ಬೋದು. ಈಗ ನೀವು ಕಮೆಂಟ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ಅಥವಾ ವಿಡಿಯೋವನ್ನು ಶೇರ್ ಮಾಡೋದ್ರಿಂದ ಏನಾಗುತ್ತೆ, ತುಂಬ ಜನರಿಗೆ ಈ ವಿಡಿಯೋಸ್ ಇದ್ದು ರೀಚ್ ತಲುಪ್ತದೆ. ಅಂದರೆ ತುಂಬ ಜನ ಬಂದು ಆ ವಿಡಿಯೋವನ್ನು ನೋಡ್ತಾರೆ. ಸೊ ರೀಚ್ ಜಾಸ್ತಿ ಆದ ಹೋದಾಗೆ ನಿಮಗೆ ವ್ಯೂಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಆಗ ನೀವು ಭಾವಿಸ್ಬೋದು, ಬಹುಶಃ ವ್ಯೂಸಿಂದ ಹಣ ಬರ್ತಿರ್ಬೋದು ಅವರಿಗೆ ಅಂಥೇಳಿ. ಡೈರೆಕ್ಟಾಗಿ ವ್ಯೂಸಿಂದ ಕೂಡ ಹಣ ಬರುವುದಿಲ್ಲ. ಯಾವುದೇ ಯೂಟ್ಯೂಬರಿಗೆ ವ್ಯೂಸಿಂದ ಹಣ ಅರ್ನಿಂಗ್ ಆಗೋದಲ್ಲ. ಹಾಗಾದರೆ ಹೇಗೆ ಹಣ ಅರ್ನಿಂಗ್ ಆಗ್ತದೆ? ಈಗ ನೀವು ಫಾರ್ ಎಕ್ಸಾಂಪಲ್, ನಾನೇ ಒಂದು ವಿಡಿಯೋವನ್ನು ಎಕ್ಸಾಂಪಲ್ ಆಗಿ ತಗೊಳ್ತೇನೆ. ಸಪೋಸ್ ಆ ವಿಡಿಯೋದಲ್ಲಿ 1,00,000 ವ್ಯೂಸ್ ಬಂದಿದೆ ಅಂತ ಅಂದ್ಕೊಳ್ಳಿ. ಎಲ್ಲರೂ ಹೋಗಿ ಆ ವಿಡಿಯೋವನ್ನು ಕ್ಲಿಕ್ ಮಾಡಿದ ಕೂಡಲೇ ಸ್ಟಾರ್ಟಿಂಗಲ್ಲಿ ಒಂದು ಆ್ಯಡ್ ಪ್ಲೇ ಆಗುತ್ತೆ ಅವರ ಎದುರು, ಅಲ್ವಾ? ನೀವು ಹೆಚ್ಚಾಗಿ ಆ್ಯಡನ್ನು ಸ್ಕಿಪ್ ಮಾಡ್ತೀರಿ. ಸೊ ಅಂಥ ಆ್ಯಡ್ ಬರುತ್ತೆ ನೋಡಿ ಆ ವಿಡಿಯೋದಲ್ಲಿ. ಆ ಆ್ಯಡ್ ಬಂದರೆ ಮಾತ್ರ ಆ ಆ್ಯಡಿಗೆ ಸಂಬಂಧಪಟ್ಟಾಗಿ ಏನು ರೆವಿನ್ಯೂ ಜನ್ರೇಟ್ ಆಗ್ತದೆ ಅದು ಮಾತ್ರ ಯೂಟ್ಯೂಬರಿಗೆ ಸಿಗ್ತದೆ. ಈಗ ಫಾರ್ ಎಕ್ಸಾಂಪಲ್ 1,00,000 ಜನ ಬಂದು ಆ ವಿಡಿಯೋವನ್ನು ಕ್ಲಿಕ್ ಮಾಡಿದರೆ 1,00,000 ಜನರಿಗೆ ಕೂಡ ಆ ಆ್ಯಡ್ ಕಾಣಲಿಕ್ಕೆ ಸಿಗೋದಿಲ್ಲ. ಓನ್ಲಿ 50,000 ಜನರಿಗೆ ಕಾಣಲಿಕ್ಕೆ ಸಿಕ್ಕಿತು ಅಂತ ಅಂದ್ಕೊಳ್ಳಿ. ಆ 50,000 ಜನರಿಗೆ ಏನು ಆ್ಯಡ್ ಪ್ಲೇ ಆಯಿತು ನೋಡಿ, ಹಾಗಾಗಿ ಆ 50,000 ಆ್ಯಡ್ಸಿಗೆ ಸಂಬಂಧಪಟ್ಟಾಗಿ ಎಷ್ಟು ರೆವೆನ್ಯೂ ಜನ್ರೇಟ್ ಆಯಿತು ಅಷ್ಟು ಮಾತ್ರ ಆ ಯೂಟ್ಯೂಬರಿಗೆ ಹೋಗಿ ಅದು ತಲುಪ್ತದೆ. ಸೊ ಹಾಗಾಗಿ ವ್ಯೂಸ್ ಮೇಲೆ ಕೂಡ ಎಕ್ಸಾಕ್ಟ್ ನಾವು ಕೌಂಟ್ ಮಾಡಲಿಕ್ಕೆ ಬರುವುದಿಲ್ಲ. ಈಗ 1,00,000 ವ್ಯೂಸಲ್ಲಿ 50,000 ಜನರಿಗೆ ಮಾತ್ರ ಆ್ಯಡ್ ಶೋ ಆಗಿರ್ಬೋದು, ತುಂಬ ಜನರಿಗೆ ಆ್ಯಡ್ ಶೋ ಆಗದೆ ಕೂಡ ಇರ್ಬೋದು. ಫ್ರೆಂಡ್ಸಿಗೆ ಇಲ್ಲೊಂದು ಗೊಂದಲ ಬರ್ತದೆ. 1,00,000 ವ್ಯೂಸಲ್ಲಿ 50,000 ಜನರಿಗೆ ಆ್ಯಡ್ಸ್ ಶೋ ಆಯಿತು. ಆ 50,000 ಜನರಲ್ಲಿ ಆ್ಯಡ್ ಶೋ ಆದದ್ರಿಂದ ಜನರೇಟ್ ಆದ ರೆವೆನ್ಯೂ ಆ ಯೂಟ್ಯೂಬರಿಗೆ ಸಿಕ್ತು. ಹಾಗಾದರೆ ನೀವಿಲ್ಲಿ ಭಾವಿಸ್ಬೋದು, ಆ್ಯಕ್ಚುಲ್ ಆಗಿ ಯೂಟ್ಯೂಬ್ ಏನು ಎಕ್ಸ್ಪೆಕ್ಟ್ ಮಾಡ್ತದೆ ಯೂಟ್ಯೂಬರಿಂದ ಅಂತ ಹೇಳಿ. ಯೂಟ್ಯೂಬ್ ಒಂದು ಪ್ಲ್ಯಾಟ್ಫಾರ್ಮ್ ಆದ ಕಾರಣ ಈ ಪ್ಲ್ಯಾಟ್ಫಾರ್ಮಲ್ಲಿ ಹೆಚ್ಚು ಜನರು ಬಂದು ಅವರನ್ನು ಎಂಗೇಜ್ ಮಾಡಿಕೊಳ್ಳಿ, ತುಂಬ ವೀಡಿಯೋಸನ್ನು ನೋಡ್ತಾನೆ ಇರಲಿ ಕಂಟಿನ್ಯೂಸ್ ಆಗಿ ಅಂತ ಹೇಳೋದನ್ನು ಯೂಟ್ಯೂಬ್ ಎಕ್ಸ್ಪೆಕ್ಟ್ ಮಾಡ್ತದೆ. ಹಾಗಾಗಿ ಯಾವುದೆಲ್ಲ ಅವರ ಇಂಟ್ರೆಸ್ಟ್ ಇದೆ, ಈಗ ಸಪೋಸ್ ಒಬ್ಬ ಬಂದುಬಿಟ್ಟು PUC ಒಂದು ಸರ್ಚ್ ಮಾಡಿದೆ, ನನಗೊಂದು PUC ಪಾಠ ಅರ್ಥ ಆಗಲಿಲ್ಲ ಅಂತ ಹೇಳಿ ಸರ್ಚ್ ಮಾಡ್ದೆ ಅಂತ ಅಂದ್ಕೊಳ್ಳಿ. ಅವನಿಗೆ PUC ರಿಲೇಟೆಡ್ ವೀಡಿಯೋಸ್ ಎಷ್ಟು ಜನ ಟೀಚರ್ಸ್ ಮಾಡಿದ್ದಾರೆ ಎಲ್ಲ ವಿಡಿಯೋ ಕೂಡ ಶೋ ಆಗುತ್ತೆ. ಆ ವಿಡಿಯೋದಲ್ಲಿ ಟಾಪಲ್ಲಿ ಯಾರ ವಿಡಿಯೋ ಶೋ ಆಗ್ತದೆ ಅಂತ ಹೇಳಿದರೆ ಹೆಚ್ಚು ಲೈಕ್ ಮಾಡಿದ್ದು, ಹೆಚ್ಚು ಕಮೆಂಟ್ ಮಾಡಿದ್ದು, ಅಂದರೆ ಹೆಚ್ಚು ಜನ ಮಕ್ಕಳು ಆ ವಿಡಿಯೋದಲ್ಲಿ ಎಂಗೇಜ್ ಆಗಿದ್ದಾರೆ. ಅಂದರೆ ಯೂಟ್ಯೂಬಿಗೆ ಆ ವಿಡಿಯೋದು ಭಾಷೆ ಅರ್ಥ ಆಗೋದಿಲ್ಲ, ಯಾವ ವಿಡಿಯೋ ಚಂದ ಇದೆ, ಯಾವ ವಿಡಿಯೋ ಚಂದ ಇಲ್ಲ ಅಂತ ಹೇಳಿ ಯೂಟ್ಯೂಬಿಗೆ ಜನರಲ್ ಆಗಿ ನೋಡಿದ ಕೂಡಲೇ ಗೊತ್ತಾಗೋದಿಲ್ಲ. ಬಟ್ ಲೈಕ್ ಕಮೆಂಟ್ ಮಾಡೋದನ್ನು ನೋಡಿದ ಕೂಡಲೇ ಯೂಟ್ಯೂಬಿಗೆ ಅಂದಾಜೆ ಆಗ್ತದೆ, ಈ ವಿಡಿಯೋ ಒಳ್ಳೆ ಕಂಟೆಂಟ್ ಇದೆ, ಈ ಟೀಚರ್ ಒಳ್ಳೆ ಪಾಠ ಮಾಡಿದ್ದಾರೆ. ಸೊ ಆ ವಿಡಿಯೋವನ್ನು ಅವರ ಸರ್ಚ್ ಲಿಸ್ಟಲ್ಲಿ ಟಾಪಲ್ಲಿ ಶೋ ಮಾಡ್ತದೆ. ಸೊ ಹಾಗೇನಾಗುತ್ತೆ, ನೆಕ್ಸ್ಟ್ ಬಂದ ವಿಡಿಯೋ ಸ್ಟೂಡೆಂಟ್ ಕೂಡ ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾನೆ. ಸೊ ಇದರಿಂದ ಏನಾಗುತ್ತೆ, ಆ ವಿಡಿಯೋದ್ದು ರೀಚ್ ಹೆಚ್ಚಾಗುತ್ತೆ, ಹೆಚ್ಚು ಜನ ಮಕ್ಕಳು ಬಂದು ಆ ವಿಡಿಯೋವನ್ನು ನೋಡುವ ಹಾಗೆ ಆಗ್ತದೆ. ಸೊ ಅದರಿಂದಾಗಿ ನೀವು ಲೈಕ್ ಶೇರ್ ಕಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಹೇಳಿದರೆ ಆ ವಿಡಿಯೋದ್ದು ರ್ಯಾಂಕಿಂಗ್ ಅಂತ ಹೇಳ್ಬೋದು. ಒಂದು ಇಂಡೈರೆಕ್ಟ್ ಆಗಿ ನಾನು ಹೇಳೋದಾದರೆ ಒಂದು ರ್ಯಾಂಕಿಂಗ್ ಅಂತಲೇ ಹೇಳ್ಬೋದು. ಆ ವಿಡಿಯೋದು ರ್ಯಾಂಕಿಂಗ್ ಜಾಸ್ತಿ ಆಗುತ್ತೆ, ಹೆಚ್ಚು ಜನರಿಗೆ ಯೂಟ್ಯೂಬ್ ಅದನ್ನು ರೆಕಮೆಂಡ್ ಮಾಡ್ತದೆ. ಸೊ ಇದೊಂದು ಡೈರೆಕ್ಟ್ ಫಾಯ್ದಾ ಆಗ್ತದೆ ಯಾರಿಗೆ, ಆ ಯೂಟ್ಯೂಬರಿಗೆ ಒಂದು ಹೆಲ್ಪ್ ಆಗುತ್ತೆ ಅವನಿಗೆ. ಆ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡೋದ್ರಿಂದ ಅವನಿಗೆ ಆಗುವಂಥ ಒಂದು ಲಾಭ ಅದು. ಸೊ ಡೈರೆಕ್ಟಾಗಿ ಯಾವುದೇ ಅಮೌಂಟ್ ಅವನಿಗೆ ಸಿಗೋದಿಲ್ಲ, ಬಟ್ ಆ ವಿಡಿಯೋದು ರೀಚನ್ನು ಅದು ಜಾಸ್ತಿ ಮಾಡುತ್ತದೆ. ವಿಡಿಯೋದು ರೀಚ್ ಜಾಸ್ತಿ ಆದಾಗೆ ಆಟೋಮೆಟಿಕ್ ಆಗಿ ಅದರಿಂದ ವಿಡಿಯೋದಲ್ಲಿ ರನ್ ಆಗುವಂಥ ಆ್ಯಡ್ಸ್ ನಂಬರ್ ಕೂಡ ಜಾಸ್ತಿ ಆಗುತ್ತೆ, ತುಂಬ ಆ್ಯಡ್ ರನ್ ಆಗ್ತದೆ. ಸೊ ತುಂಬ ಆ್ಯಡ್ಸ್ ರನ್ ಆಗುವಾಗ ಅವನಿಗೆ ಆ್ಯಡಿಂದ ಬರುವಂಥ ರೆವೆನ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಇಂಡೈರೆಕ್ಟ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡೋದ್ರಿಂದ ಇಂಡೈರೆಕ್ಟ್ ಆಗಿ ಫಾಯ್ದಾ ಯಾರಿಗಿರ್ತದೆ, ಯೂಟ್ಯೂಬರ್ಸಿಗೆ ಇರ್ತದೆ. ಈಗ ನೀವು ನನಗೆ ಕೇಳ್ಬೋದು, ನನಗೆ ಎಷ್ಟು ಯೂಟ್ಯೂಬಲ್ಲಿ ಅರ್ನಿಂಗ್ ಆಗ್ತಿದೆ ಅಂತ ಹೇಳಿ. ಸೊ ನನಗೀಗ ಯೂಟ್ಯೂಬಿಂದ ಯಾವುದೇ ಅರ್ನಿಂಗ್ ಆಗ್ತಾ ಇಲ್ಲ. ಅದು ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ಯೂಟ್ಯೂಬಲ್ಲಿ ಒಂದು ಕ್ರೈಟೀರಿಯಾ ಇದೆ. ಅರ್ನಿಂಗ್ ಮಾಡಬೇಕು ಅಂತ ಹೇಳಿದರೆ ಅವರು ಕೊಟ್ಟಿರುವಂಥ ಕ್ರೈಟೀರಿಯಾವನ್ನು ನಾವು ಫುಲ್ಫಿಲ್ ಮಾಡ್ಕೋಬೇಕು. ಅದು ಏನು ಕ್ರೈಟೀರಿಯಾ ಅಂತ ಹೇಳಿ ನೋಡುವ.
ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಇದೇ ಯೂಟ್ಯೂಬ್ ಚಾನಲ್ ಇದು ಅನಾಲಿಟಿಕ್ಸ್. ಸೊ ಇಲ್ಲಿ ನೀವು ಗಮನಿಸ್ತೀರಿ 15 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈಗ ಪ್ರೆಸೆಂಟ್ ಈ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಒಟ್ಟು ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಬೇಕು ಇಲ್ಲಿ ನೀವು ನೋಡಿ, ಎಲಿಜಿಬಿಲಿಟಿ ಅಂತ ಬರ್ತಿದ್ದಾರೆ. ನಾವು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಈ ಕ್ರೈಟೀರಿಯಾವನ್ನ ಫುಲ್ಫಿಲ್ ಮಾಡಬೇಕಾಗತ್ತೆ. ಹೀಗೆ ಫುಲ್ಫಿಲ್ ಮಾಡಿದ್ರೆ ಮಾತ್ರ ನಮ್ದು ಚಾನಲ್ ಮೊನಿಟೈಸ್ ಆಗ್ತದೆ. ಸೊ ಈಗ ಎಲಿಜಿಬಿಲಿಟಿಯಲ್ಲಿ ಬರ್ತಿದ್ದಾರೆ 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು. 1,000 ಸಬ್ಸ್ಕ್ರೈಬರ್ಸ್ ಆದರೆ ಒಂದು ಕಂಡೀಷನ್ ಫುಲ್ಫಿಲ್ ಆಗ್ತದೆ. ಮತ್ತೆ ಸೆಕೆಂಡ್ ಕಂಡೀಷನ್, ಈ ಎರಡು ಕಂಡೀಷನ್ ಅಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡಬೇಕು. ಸೊ ಇದರಲ್ಲಿ ಮೊದಲನೇದಾಗಿರುವಂಥದ್ದು ವಾಚ್ ಅವರ್ಸ್. ಇದು ಲಾಂಗ್ ವಿಡಿಯೋಗೆ ಸಂಬಂಧಪಟ್ಟಾಗಿ, ಈಗ ನೀವು ಏನು ವಿಡಿಯೋ ನೋಡ್ತಿದ್ದೀರಿ ನನ್ನದರಲ್ಲಿ, ಇದು ಲಾಂಗ್ ವಿಡಿಯೋ. ಇದರದ್ದು ಫಾರ್ಮ್ಯಾಟ್ ಇರುವಂಥದ್ದು 16:9 ರೇಷಿಯೋ ಅಂತೇಳಿ. ಸೊ ಈ ಫಾರ್ಮ್ಯಾಟ್ ಇದ್ದು ವಿಡಿಯೋವನ್ನು ಲಾಂಗ್ ವಿಡಿಯೋ ಅಂತ ಹೇಳಿ ಕನ್ಸಿಡರ್ ಮಾಡುತ್ತದೆ. ಸೊ ಈ ವಿಡಿಯೋದಲ್ಲಿ 4,000 ಪಬ್ಲಿಕ್ ವಾಚ್ ಅವರ್ಸ್ ಬರಬೇಕು. ಸೊ ವಾಚ್ ಅವರ್ಸ್ ಅಂತ ಹೇಳಿದ್ರೆ ಇದನ್ನು ಮಿನಿಟಿಗೆ ನೀವು ಕನ್ವರ್ಟ್ ಮಾಡಿದರೆ ಸುಮಾರು 2,40,000 ಮಿನಿಟ್ಸ್ ಅಂತ ಆಗ್ತದೆ. ಅಂದರೆ ಈ ವಿಡಿಯೋ ಒಟ್ಟು 2,40,000 ನೋಡಿದರೆ ಆಗ ಮಾತ್ರ ಇದು 4,000 ಗಂಟೆಗಳ ವಾಚ್ ಅವರ್ಸ್ ಫುಲ್ಫಿಲ್ ಆಗ್ತದೆ. ಆಗ 1,000 ಸಬ್ಸ್ಕ್ರೈಬರ್ ಮತ್ತು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು ಹೇಳಿದರೆ ಈ ಚಾನಲ್ ನಂದು ಮೊನಿಟೈಸ್ ಆಗ್ತದೆ. ಅಂದರೆ ಈ ಚಾನಲಿಗೆ ಎಲಿಜಿಬಿಲಿಟಿ ಸಿಗ್ತದೆ ಮೊನಿಟೈಸ್ ಆಗಲಿಕ್ಕೆ. ಇನ್ನೊಂದು ಮೆಥಡ್ ಇರುವಂಥದ್ದು ಇದನ್ನು ಫುಲ್ಫಿಲ್ ಮಾಡಲಿಕ್ಕೆ ಶಾರ್ಟ್ಸ್ ವ್ಯೂಸಲ್ಲಿ, ಅಂದರೆ ನೀವು ಶಾರ್ಟ್ಸ್ ವೀಡಿಯೋಸನ್ನು ಕ್ರಿಯೇಟ್ ಮಾಡಬೇಕು. ಈಗ ಶಾರ್ಟ್ಸ್ ಅಂದರೆ ಯಾವ ರೀತಿ ಹೇಳಿದರೆ 9:16 ರೇಷಿಯೋದಲ್ಲಿ ನೀವು ವಿಡಿಯೋವನ್ನು 1 ನಿಮಿಷಕ್ಕಿಂತ ಮೇಲ್ಪಟ್ಟು ಇರಬಾರ್ದು. ಅದು 1 ನಿಮಿಷದ ಒಳಗಿರುವಂಥ ವಿಡಿಯೋವನ್ನು ಅಪ್ಲೋಡ್ ಮಾಡಿದರೆ ಅದು ಶಾರ್ಟ್ಸ್ ಇದು ಕ್ಯಾಟಗರಿಗೆ ಬರ್ತದೆ. ಸೊ ಅಂಥ ವಿಡಿಯೋಸನ್ನು ನೀವು ಒಟ್ಟು ಆ ವಿಡಿಯೋಸಲ್ಲಿ 10 ಮಿಲಿಯನ್ ಅಷ್ಟು ವ್ಯೂಸ್ ಬರಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 10 ಮಿಲಿಯನ್ ಅಷ್ಟು ವ್ಯೂಸ್ ಬರಬೇಕು. 10 ಮಿಲಿಯನ್ ಅಂತ ಹೇಳಿದರೆ 1 ಕೋಟಿ. ಅಂದರೆ ಶಾರ್ಟ್ಸ್ ಇದು ರೀಚ್ ಕೂಡ ಅಷ್ಟೇ ಜಾಸ್ತಿ ಇರ್ತದೆ. ನೀವು ನಾರ್ಮಲಾಗಿ ಒಂದು ಶಾರ್ಟ್ಸ್ ಮಾಡಿ ಹಾಕಿದರೆ 1-2 ದಿನದೊಳಗೆ ಅದು ಲಕ್ಷಗಟ್ಟಲೆ ವ್ಯೂಸನ್ನು ತಗೊಂಡಿರ್ತದೆ. ಸೊ ಆ ರೀತಿ ವ್ಯೂಸ್ ಬಂದು ಅದು 1 ಕೋಟಿಯಷ್ಟು ವ್ಯೂಸ್ ಆದರೆ ಇದೆರಡು ಕ್ರೈಟೀರಿಯಾ, ಅಂದರೆ 1,000 ವಾಚ್ ಅವರ್ಸ್ ಮತ್ತು ಎರಡನೇ ಕ್ರೈಟೀರಿಯಾ ಬರುವಂಥದ್ದು 4,000 ವಾಚ್ ಅವರ್ಸ್ ಲಾಂಗ್ ವಿಡಿಯೋದಲ್ಲಿ ಅಥವಾ ಶಾರ್ಟ್ಸಲ್ಲಿ ಒಟ್ಟು 1 ಕೋಟಿಯಷ್ಟು ವ್ಯೂಸ್. ಇಷ್ಟು 2 ಕ್ರೈಟೀರಿಯಾಗಳು ಕಂಪ್ಲೀಟ್ ಆಯಿತು ಅಂತ ಹೇಳಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಎಲಿಜಿಬಲ್ ಆಗ್ತದೆ ಮೊನಿಟೈಸ್ ಆಗಲಿಕ್ಕೆ. ಫ್ರೆಂಡ್ಸ್, ಈಗ ನಾವು ಕಂಪ್ಲೀಟ್ ಒಂದು ಯೂಟ್ಯೂಬ್ ಚಾನಲ್ ಮೊನಿಟೈಸ್ ಆಗಬೇಕು ಹೇಳಿದರೆ ಯಾವ್ಯಾವ ರೀತಿ ಕ್ರೈಟೀರಿಯಾವನ್ನು ಫುಲ್ಫಿಲ್ ಮಾಡಬೇಕು ಅಂತ ಹೇಳೋದನ್ನು ನೋಡಿದ್ವಿ. ಈಗ ಲಾಸ್ಟ್ ಇಯರ್ ಅಪ್ಡೇಟನ್ನು ಯೂಟ್ಯೂಬ್ ಇದ್ದು ಗಮನಿಸಿದರೆ ಲಾಸ್ಟ್ ಇಯರ್ ಒಂದು ಹೊಸ ಅಪ್ಡೇಟ್ ಬಂದಿತ್ತು. ಬರೀ 500 ಸಬ್ಸ್ಕ್ರೈಬರ್ ಇದ್ದರೆ ಸಾಕು, ಮತ್ತು ವಾಚ್ ಅವರ್ಸ್ ಕೂಡ 3,000 ಗಂಟೆ ಇದ್ದರೆ ಸಾಕು, ಒಂದು ಪಾರ್ಷಲ್ ಆಗಿ ಯೂಟ್ಯೂಬಿಂದ ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದಿತ್ತು. ಆ ಅಪ್ಡೇಟ್ ಈಗಲೂ ಆನ್ ಇದೆ. ಅದರ ಪ್ರಕಾರ ಏನಂತ ಹೇಳಿದರೆ ಮೆಂಬರ್ಶಿಪ್ಪಿಂದ ಅಥವಾ ಸೂಪರ್ ಥ್ಯಾಂಕ್ಸಿಂದ ಹಣವನ್ನು ಅರ್ನಿಂಗ್ ಮಾಡಬಹುದು. ಈಗ ನಾನು ನಿಮಗೆ ಹೇಳಿರುವಂಥದ್ದು ಕಂಪ್ಲೀಟ್ ಆಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಯಾವ ರೀತಿ ಅರ್ನಿಂಗ್ ಮಾಡಬಹುದು ಅಂತ ಹೇಳಿ. ಯಾಕಂದ್ರೆ ಈ ಒಂದು ಅಪ್ಡೇಟ್ ನಿಮಗೆ ಸಿಕ್ತು ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಆಡ್ಸ್ ರನ್ ಆಗುತ್ತೆ. ಕಂಪ್ಲೀಟ್ ಯೂಟ್ಯೂಬ್ ಚಾನಲ್ ಮೊನಿಟೈಸ್ ಆಗದಿದ್ರೆ, ಅಂದ್ರೆ ಈ ಕ್ರೈಟೀರಿಯಾ 4,000 ವಾಚ್ ಅವರ್ಸ್ ಒಟ್ಟು ಪಡೆಯುವಂಥದ್ದು ಮತ್ತು ಅದರ ಒಟ್ಟಿಗೆ ಸುಮಾರು 1,000 ಜನ ಸಬ್ಸ್ಕ್ರೈಬರ್ ಇರುವಂಥದ್ದು, ಇದು ಕಂಪ್ಲೀಟ್ ಆಗಿ ಮೊನಿಟೈಸ್ ಆಗಲಿಕ್ಕೆ ಯೂಟ್ಯೂಬ್ ಚಾನಲ್ಗೆ ಬೇಕಾಗುವಂಥ ಕ್ರೈಟೀರಿಯಾ. ಇದು ಲಾಂಗ್ ವಿಡಿಯೋಸಿಗೆ. ಶಾರ್ಟ್ಸ್ ಆದರೆ 1 ಕೋಟಿ ವ್ಯೂಸ್ ಬರಬೇಕು. ಸೊ ಇದೊಂದು ಐಡಿಯಾ ನಿಮಗೆ ಕ್ಲಿಯರ್ ಆಯಿತು ಅಂತ ಭಾವಿಸ್ತೇನೆ. ಈಗ ನಾವು ಇಷ್ಟೆಲ್ಲ ಇನ್ಫಾರ್ಮೇಷನನ್ನು ತಿಳ್ಕೊಂಡ್ವಿ, ಆದರೂ ಕೆಲವೊಬ್ಬರಿಗೆ ಒಂದು ಡೌಟ್ ಬಂದಿರ್ತದೆ, ಎಷ್ಟು ವ್ಯೂಸಿಗೆ ಎಷ್ಟು ಹಣ ಪೇ ಮಾಡ್ತದೆ ಯೂಟ್ಯೂಬ್ ಅಂತ ಹೇಳಿ. ಸೊ ಈ ಒಂದು ಕ್ಯೂರಿಯಾಸಿಟಿ ನನಗೂ ಕೂಡ ಇತ್ತು ಸ್ಟಾರ್ಟಿಂಗಲ್ಲಿ, ಒಟ್ಟು ಎಷ್ಟು ವ್ಯೂಸ್ ಬಂದರೆ ಎಷ್ಟು ಹಣ ಸಿಗ್ಬೋದು ಯೂಟ್ಯೂಬರಿಗೆ ಅಂತ ಹೇಳಿ. ಸೊ ನಾನಿನ್ನು ಜನರಲ್ ಆಗಿ ಒಂದು ಹೇಳ್ತೇನೆ, ಯಾಕಂದರೆ ಎಲ್ಲರಿಗೆ ಕೂಡ ಸೇಮ್ ಅಮೌಂಟ್ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಕ್ಯಾಟಗರಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಈಗ ಟೀಚಿಂಗ್ ಕ್ಯಾಟಗರಿ ಆದರೆ ಒಂದು ರೀತಿಯ ಅಮೌಂಟ್ ಸಿಗುತ್ತೆ, ಅದೇ ನೀವು ಒಂದು ವೇಳೆ ಟೆಕ್ ರಿಲೇಟೆಡ್ ಮಾಡಿದರೆ ಒಂದು ರೀತಿಯ ಅಮೌಂಟ್ ಸಿಗುತ್ತೆ. ನೀವೇನಾದರೂ ಜಾಬ್ ಬಗ್ಗೆ ಅಂದರೆ ಅರ್ನಿಂಗ್ ಆ್ಯಪ್ ಬಗ್ಗೆ ಇದೆಲ್ಲ ವಿಡಿಯೋ ಮಾಡಿ ಹಾಕ್ತಾರೆ ಕೆಲವರು ಯೂಟ್ಯೂಬಲ್ಲಿ. ಸೊ ಅಂಥ ರಿಲೇಟೆಡ್ ವಿಡಿಯೋಸಿಗೆ ಒಂಥರ ಅಮೌಂಟ್ ಸಿಗ್ತದೆ. ಸೊ ಹಾಗಾಗಿ ಡಿಫ್ರೆಂಟ್ ಇರ್ತದೆ. ಒಂದು ಆ್ಯಾವ್ರೇಜ್ ಆಗಿ ನಾನು ಹೇಳೋದಾದರೆ ಒಂದು 2,000 ವ್ಯೂಸ್ ಬಂದರೆ $1 ಅಷ್ಟು ನಿಮಗೆ ಹಣ ಅರ್ನಿಂಗ್ ಆಗ್ತದೆ. ಸೊ 2,000 ವ್ಯೂಸಿಗೆ $1 ಅಂತ ಹೇಳಿದರೆ ಪ್ರೆಸೆಂಟ್ ಅಮೌಂಟ್ ನೀವು ಒಂದು 82-83 ರೂಪಾಯಿ ಅಂತ ಹಿಡಿಬಹುದು. ಅಂದರೆ 2,000 ವ್ಯೂಸ್ ಬಂದರೆ $82 ಸಿಗ್ತದೆ. ನೀವು ಎಷ್ಟು ಕಮ್ಮಿ ಅಮೌಂಟ್ ಅಂತ ಹೇಳಿ ಅಂದ್ಕೊಳ್ಬೋದು, ಬಟ್ ಇದೇನು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ. ಸ್ಟಾರ್ಟಿಂಗಲ್ಲಿ ಒಂದು 100 ವ್ಯೂಸ್ ಬರೋದು ಕೂಡ ತುಂಬ ದೊಡ್ಡ ಕಷ್ಟ, ಬಟ್ ರೀಚ್ ಜಾಸ್ತಿ ಆಗ್ತಾ ಹೋದಾಗೆ, ಯಾಕಂದರೆ ಇದರಲ್ಲಿ ಎಲ್ಲ ಇರೋದು ಕೂಡ ಜನಗಳ ಸಪೋರ್ಟ್ ಅಷ್ಟೇ. ಎಷ್ಟು ಜನ ಬಂದು ನಿಮ್ಮ ವಿಡಿಯೋವನ್ನು ನೋಡ್ತಾರೆ, ಯೂಟ್ಯೂಬ್ ಆಟೋಮೆಟಿಕ್ ಆಗಿ ಇನ್ನೂ ಜಾಸ್ತಿ ಜನರಿಗೆ ಅದನ್ನು ರೆಕಮೆಂಡ್ ಮಾಡುತ್ತದೆ. ಸೊ ವ್ಯೂಸ್ ಜಾಸ್ತಿ ಆಗ್ತದೆ ಆಟೋಮೆಟಿಕ್. ಸೊ 20,000 ವ್ಯೂಸ್ ಬಂತು ಹೇಳಿದರೆ $820 ಕೂತಲ್ಲಿಗೆ ಬರುತ್ತೆ ಒಂದು ವಿಡಿಯೋಗೆ. ಸೊ ಹಾಗಾಗಿ ಈ ಅಮೌಂಟ್ ನಿಮಗೆ ಕಮ್ಮಿ ಅಂತ ಅನಿಸಿದ್ರು ಕೂಡ ಅದರ ರೀಚ್ ಜಾಸ್ತಿ ಆಗ್ತಾ ಹೋದಾಗೆ ಅಮೌಂಟ್ ಅರ್ನಿಂಗ್ ಆಗೋದು ಕೂಡ ತುಂಬ ಜಾಸ್ತಿ ಆಗ್ತಾ ಹೋಗ್ತದೆ.
ನಾವು ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿ ಅರ್ನಿಂಗನ್ನು ಮಾಡ್ಬೋದು, ಬೇಸಿಕ್ ಕ್ರೈಟೀರಿಯಾ ಯಾವ್ದು ಇದೆ, ಅದನ್ನು ಫುಲ್ಫಿಲ್ ಮಾಡಿದರೆ ಯಾವ ರೀತಿ ಯೂಟ್ಯೂಬ್ ಪೇ ಮಾಡುತ್ತೆ ಅನ್ನೋದ್ರ ಬಗ್ಗೆ ಬೇಸಿಕ್ ಆಗಿ ನಾವು ತಿಳ್ಕೊಂಡ್ವಿ. ಸಪೋಸ್ ನೀವು ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದರೆ ಆ ಚಾನಲ್ ಇರುವಂಥ ಬೇಸಿಕ್ ಸೆಟ್ಟಿಂಗ್ಸ್ ಯಾವುದೆಲ್ಲ ಇದೆ ಅದನ್ನು ಹೇಗೆ ಆನ್ ಮಾಡ್ಕೊಳ್ಳೋದು ಮತ್ತು ಯಾವ್ಯಾವ ಸೆಟ್ಟಿಂಗ್ಸನ್ನು ನೀವು ಮ್ಯಾಂಡೇಟ್ರಿ ಇದೆ ಆನ್ ಮಾಡೋದು, ಅದರ ಬಗ್ಗೆ ಕೂಡ ನಾನು ಡೀಟೇಲ್ ಆಗಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ನಿಮಗೆ ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇರ್ಬೋದು. ಆ ವಿಡಿಯೋವನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಚಾನಲ್ ಇದ್ದು ಬೇಸಿಕ್ ಸೆಟ್ಟಿಂಗ್ಸನ್ನು ನೀವು ಆನ್ ಮಾಡ್ಕೋಬಹುದು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.